ಓಂ ಶಾಂತಿ. ಭಾರತ ಹಬ್ಬಗಳ ದೇಶವಾಗಿದೆ ಹಾಗೂ ಇಲ್ಲಿ ಪ್ರತಿಯೊಂದು ಹಬ್ಬವನ್ನು ಬಹಳ ಉಮಂಗ ಉತ್ಸಾಹದೊಂದಿಗೆ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನಾಲ್ಕಾರು ಕಡೆ ಇಷ್ಟೊಂದು ಉಮಂಗ ಉತ್ಸಾಹ ಹರಡಿಸುತ್ತಾರೆ. ನವೀನತೆಯ ವಾತಾವರಣ ಆಗುತ್ತೆ. ಜನರ ಖುಷಿಯ ಯಾವುದೇ ಮಿತಿ ಇರೋದಿಲ್ಲ. ಹಾಗೂ ಈ ಪ್ರತಿಯೊಂದು ಹಬ್ಬಗಳು ನಮಗೆ ಯಾವುದಾದ್ರೂ ಒಂದು ಶಿಕ್ಷಣವನ್ನು ಕೊಡುತ್ತೆ, ಯಾವುದಾದ್ರೂ ಒಂದು ಉಪದೇಶವನ್ನು ಕೊಡುತ್ತೆ, ಯಾವುದೋ ಒಂದು ಸಂದೇಶವನ್ನು ಕೊಡುತ್ತೆ. ಆದರೆ ಈ ಆಧ್ಯಾತ್ಮಿಕ ಮಹತ್ವವನ್ನು ಜನರು ನಿಧಾನವಾಗಿ ಮರ್ತು ಹೋಗ್ತಿದ್ದಾರೆ ಹಾಗೂ ಇದು ಕಳೆದು ಹೋಗ್ತಿದೆ. ಈ ರಹಸ್ಯವನ್ನು ತಿಳ್ಕೊಳ್ಳದೆ ಇರೋ ಕಾರಣ ಜನರು ಹಬ್ಬಗಳನ್ನು ಸಾಧಾರಣ ರೀತಿಯಿಂದ ಒಂದು ಆಚರಣೆಯ ರೂಪದಲ್ಲಿ, ಕೇವಲ ಪದ್ಧತಿಯ ರೂಪದಲ್ಲಿ ಆಚರಿಸ್ತಿದ್ದಾರೆ. ಇದೇ ರೀತಿ ಈ ಹಬ್ಬ, ನವರಾತ್ರಿಯ ಹಬ್ಬ ಕೂಡ ಒಂದಾಗಿದೆ. ಯಾವಾಗ ನವರಾತ್ರಿ ಅಂತ ಹಬ್ಬ ಬರುತ್ತೆ ಆಗ ಜನರು ವಿಶೇಷವಾಗಿ ಯಾವುದಾದ್ರೂ ಒಂದು ರೀತಿಯ ನಿಯಮಗಳನ್ನು ಆಚರಿಸ್ತಾರೆ. ಜನರು 9 ದಿನಗಳ ಕಾಲ ವಿಶೇಷವಾಗಿ ಆಹಾರದ ಸಂಬಂಧಿತ ನಿಯಮ ಆಗಿರಬಹುದು, ಅಥವಾ ವ್ಯವಹಾರದ ಸಂಬಂಧಿತ ನಿಯಮ ಆಗಿರಬಹುದು, ಅಥವಾ ವಿಚಾರಗಳೊಂದಿಗೆ ಸಂಬಂಧಿತ ನಿಯಮಗಳಾಗಿರಬಹುದು. ಇದರ ಜೊತೆಗೆ ಮಾನಸಿಕ ನಿಯಮಗಳು, ಸ್ವಚ್ಛತೆಯ ನಿಯಮಗಳು ಹಾಗೂ ಅನೇಕ ಪ್ರಕಾರದ ನಿಯಮಗಳನ್ನು ಅಳವಡಿಸ್ಕೊಂತಾರೆ. ಹಾಗೂ ಈ ನಿಯಮಗಳಿಂದ ವ್ಯಕ್ತಿಯ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಯಾವಾಗ ಮನುಷ್ಯ ಈ ರೀತಿ ನಿಯಮಗಳನ್ನು ಆಚರಿಸ್ತಾನೆ, ಪ್ರಾಕ್ಟಿಕಲ್ನಲ್ಲಿ ತರ್ತಾನೆ, ಆಗ ಅವನ ಜೀವನದಲ್ಲಿ ಶಾರೀರಿಕವಾಗಿಯೂ ಸಹ ಹಲವಾರು ಬದಲಾವಣೆಗಳಾಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ನೋಡಿದ್ರೆ ಈ ನವರಾತ್ರಿಯ ಹಬ್ಬ ನಾರಿ ಸಮ್ಮಾನಕ್ಕಾಗಿ ಆಚರಿಸಲಾಗುತ್ತೆ. ನಾರಿಯ ಪ್ರತಿಯೊಂದು ಸ್ವರೂಪ ಸಮ್ಮಾನನೀಯವಾಗಿದೆ, ಪೂಜನೀಯವಾಗಿದೆ. ಹೇಳಲಾಗುತ್ತೆ, ಎಲ್ಲಿ ನಾರಿಯ ಪೂಜೆ ಆಗುತ್ತೆ ಅಲ್ಲಿ ದೇವತೆಗಳು ಸಹ ಆ ಜಾಗದಲ್ಲಿ ಇರ್ತಾರೆ. ಭಾರತದಲ್ಲಿ ಈ 2 ಹಬ್ಬಗಳು, ನವರಾತ್ರಿ ಹಾಗೂ ಶಿವರಾತ್ರಿ, ಇದೆರಡು ಹಬ್ಬಗಳೊಂದಿಗೆ ರಾತ್ರಿ ಎಂಬ ಶಬ್ದ ಜೋಡಣೆಯಾಗಿದೆ. ಹಾಗೂ ಈ ರಾತ್ರಿ ಶಬ್ದ 24 ಗಂಟೆಯ ರಾತ್ರಿಯ ಸಂಕೇತ ಅಲ್ಲ. ಆದರೆ ಯಾವಾಗ ಪ್ರಪಂಚದಲ್ಲಿ 4 ಯುಗಗಳ ಅಂತ್ಯದ ಸಮಯದಲ್ಲಿ, ಯಾವಾಗ ಘೋರ ಅಂಧಕಾರದ ಅಜ್ಞಾನದ ರಾತ್ರಿಯಾಗಿರುತ್ತೆ, ಆ ಸಮಯದಲ್ಲಿ ಹಲವು ಪ್ರಕಾರದ ಆಸುರಿ ಪ್ರವೃತ್ತಿಗಳು ವ್ಯಕ್ತಿಯ ಮನಸ್ಸಿನಲ್ಲಿ, ವ್ಯಕ್ತಿಯ ಜೀವನದಲ್ಲಿ ಬರುತ್ತೆ. ಆ ಕಾರಣದಿಂದ ನಾರಿಯ ಸನ್ಮಾನಕ್ಕೆ ಅಡ್ಡಿಯಾಗುತ್ತೆ. ಆದ್ದರಿಂದ ಈ ನವರಾತ್ರಿಯ ಹಬ್ಬ ಸೂಚಿಸುತ್ತೆ ಶಿವನಿಂದ ಬಂದಿರುವಂತಹ ಶಕ್ತಿಗಳು. ಇದನ್ನೇ ನಾರಿಯ ರೂಪದಲ್ಲಿ ತೋರಿಸಲಾಗಿದೆ. ಯಾಕೆ ಅಂದ್ರೆ ಒಂದು ವೇಳೆ ಪರಮಾತ್ಮನ ನಂತರ ಈ ಸಂಸಾರದಲ್ಲಿ ಯಾರೆಲ್ಲಾದರೂ ತುಂಬಾ ಸಹನಶೀಲತೆಯ ಶಕ್ತಿ ಇದೆ ಅಂದರೆ ಅದು ತಾಯಿ, ನಾರಿ ಅಥವಾ ದೇವಿಯ ರೂಪದಲ್ಲಿ. ಸರ್ವಪ್ರಥಮವಾಗಿ ನಾರಿಯ ಪ್ರಥಮ ಅವಸ್ಥೆ ಅಂದರೆ ಶೈಲಪುತ್ರಿ. ಶೈಲಪುತ್ರಿಯ ಕಥೆಯನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹೇಳಲಾಗುತ್ತೆ, ಶೈಲಪುತ್ರಿಯ ಪೂರ್ವ ಜನ್ಮ ಸತಿಯದ್ದಾಗಿತ್ತು. ಅವರು ಶಿವನ ಪತ್ನಿಯಾಗಿದ್ರು. ಯಾವಾಗ ಸತಿಯ ತಂದೆ ಯಜ್ಞವನ್ನ ರಚಿಸಿದ್ರು ಹಾಗೂ ಶಿವನನ್ನ ನಿಮಂತ್ರಿಸಿಲ್ಲ. ಬಾಕಿ ಎಲ್ಲ ದೇವತೆಗಳನ್ನ ನಿಮಂತ್ರಣೆ ಮಾಡಿದ್ರು, ಆದರೆ ಶಿವನನ್ನ ನಿಮಂತ್ರಿಸಿಲ್ಲ. ಈ ಕಾರಣದಿಂದ ಸತಿ ವಿರೋಧ ಮಾಡಿದಳು. ಯಾವಾಗ ಸತಿಯ ತಂದೆ ಹಾಗೂ ಸತಿಯ ಅನ್ಯ ಸಂಬಂಧಿಕರು ತಪ್ಪು ಶಬ್ದಗಳೊಂದಿಗೆ ಅವರನ್ನ ಅಪಮಾನಿತ ಮಾಡಿದರು, ಆಗಲೇ ಹೇಳಲಾಗುತ್ತೆ ಸತಿ ಯಜ್ಞಕುಂಡದಲ್ಲಿ ಹಾರಿ ಬಿಡುತ್ತಾರೆ. ಯಾಕೆ ಅಂದ್ರೆ ಸತಿಗೆ ಶಿವನ ಪ್ರತಿ ಇಷ್ಟು ಆದರ ಹಾಗೂ ಸನ್ಮಾನದ ಭಾವವಿತ್ತು. ಯಾವಾಗ ಶಿವನ ಪ್ರತಿ ಈ ತಪ್ಪು ಶಬ್ದಗಳನ್ನ ಕೇಳ್ತಾಳೆ, ಅವಳು ಸಹನೆ ಮಾಡೋದಕ್ಕಾಗೋದಿಲ್ಲ ಹಾಗೂ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾಳೆ. ಆಗ ಹೇಳಲಾಗುತ್ತೆ, ಸತಿಯ ಮುಂದಿನ ಜನ್ಮ, 2ನೆಯ ಜನ್ಮದಲ್ಲಿ ಶೈಲರಾಜನ ಪುತ್ರಿಯ ರೂಪದಲ್ಲಿ ಜನ್ಮ ಪಡೆದುಕೊಳ್ತಾಳೆ. ಆದ್ದರಿಂದ ಅವಳನ್ನ ಶೈಲಪುತ್ರಿ ಅಂತ ಹೇಳಲಾಗುತ್ತೆ. ಶೈಲಪುತ್ರಿ ಅಂದ್ರೆ ಒಂದು ಚಿಕ್ಕ ಕನ್ಯೆ,
ಹಾಗೆ ನೋಡಿದ್ರೆ ಭಾರತದಲ್ಲಿ ಯಾವಾಗಲೇ ಒಂದು ಚಿಕ್ಕ ಕನ್ಯೆಯ ಜನ್ಮವಾಗುತ್ತೆ. ಆಗ ಹೇಳಲಾಗುತ್ತೆ, ನಮ್ಮ ಮನೆಯಲ್ಲಿ ಲಕ್ಷ್ಮಿ ಜನ್ಮ ಪಡೆದುಕೊಂಡಿದ್ದಾಳೆ, ಲಕ್ಷ್ಮಿಯ ಸ್ವರೂಪವೇ ನಮ್ಮ ಮನೆಯಲ್ಲಿ ಬಂದಿದೆ. ಹಾಗಾಗಿ ಆ ಕನ್ಯೆ ಒಂದು ನಿರ್ದೋಷ ಪವಿತ್ರ ಕನ್ಯೆಯಾಗಿ ನೋಡುತ್ತಾರೆ. ಆ ಕನ್ಯೆ ಬರೋದ್ರಿಂದ ವಾಯುಮಂಡಲದಲ್ಲಿ ಪವಿತ್ರತೆಯ ವಾಯುಮಂಡಲ ಬಂದು ಬಿಡುತ್ತೆ. ಈ ಪ್ರಭಾಮಂಡಲ ಇಷ್ಟು ಪವಿತ್ರವಾಗಿರುತ್ತೆ. ಹಾಗಾದ್ರೆ ಯಾವಾಗಲೇ ಕನ್ಯೆಯ ಜನ್ಮವಾಗುತ್ತೆ ಅಂದ್ರೆ ಪವಿತ್ರತೆಯ ಶಕ್ತಿ ಅವರೊಂದಿಗೆ ಮನೆಯಲ್ಲಿ ಪ್ರವೇಶ ಮಾಡುತ್ತೆ. ಅಂದ್ರೆ ಒಂದು ಸಕಾರಾತ್ಮಕ ವೈಬ್ರೇಷನ್, ಸಕಾರಾತ್ಮಕ ಪ್ರಕಂಪನ ಮನೆಯಲ್ಲಿ ಹರಡಿಕೊಳ್ಳುತ್ತೆ. ನಿರ್ಮಲತೆಯ ಪ್ರತೀಕ ಆ ಕನ್ಯೆಯಾಗಿರ್ತಾಳೆ. ಶೈಲಪುತ್ರಿಯ ಕೈಯಲ್ಲಿ ಒಂದು ತ್ರಿಶೂಲದ ಜೊತೆಗೆ ಒಂದು ಕಮಲ ಪುಷ್ಪವನ್ನು ಸಹ ತೋರಿಸ್ತಾರೆ. ತ್ರಿಶೂಲ ಎಂದರೆ ದುರ್ಗೆಯ ಸ್ವರೂಪವೂ ಇದೆ, ಲಕ್ಷ್ಮಿಯ ಸ್ವರೂಪವೂ ಇದೆ, ಹಾಗೂ ತಾಯಿ ಸರಸ್ವತಿಯ ಸ್ವರೂಪವೂ ಇದೆ. ಹಾಗಾಗಿ ಇಂತಹ ಕನ್ಯೆ ಇವಳ ಜನ್ಮದಂದು ನಾವು ಯಾವುದೇ ರೀತಿಯಲ್ಲಿ ದುಃಖ ಪಡಬಾರದು. ಆದರೆ ಪ್ರತಿಯೊಂದು ರೀತಿಯಲ್ಲಿ ಅವರ ಸ್ವಾಗತ ಮಾಡಬೇಕು. ಆ ಶಕ್ತಿಯನ್ನ, ಆ ಪ್ರಕಂಪನವನ್ನ ಇಡೀ ಮನೆಯಲ್ಲಿ ಹರಡಿಸಬೇಕು. ಶೈಲಪುತ್ರಿಯ ಮಾಧ್ಯಮದಿಂದ ಮನುಷ್ಯರಿಗೆ ಈ ಸಂದೇಶ ತಲುಪುತ್ತೆ. ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯ ಅರ್ಥಾತ್ ಕನ್ಯೆಯ ಸ್ವಾಗತ ಮಾಡಿ ಹಾಗೂ ಆ ಕನ್ಯೆಯ ಪವಿತ್ರ ಆಭಾಮಂಡಲದ ಪ್ರಕಾಶವನ್ನ ತಮ್ಮ ಜೀವನದಲ್ಲಿ ತಂದುಕೊಳ್ಳಿ. ಈ ಕನ್ಯೆಯೂ ಸಹ ಶಿವಶಕ್ತಿಯಾಗಿದ್ದಾಳೆ ಹಾಗೂ ಶಿವಶಕ್ತಿಯ ರೂಪದಲ್ಲಿ ನಿಮಗೆ ಒಂದು ವರದಾನದ ರೂಪದಲ್ಲಿ ಪ್ರಾಪ್ತಿಯಾಗಿದ್ದಾಳೆ. ಯಾರು ಈ ಶಕ್ತಿಯ ಸನ್ಮಾನ ಮಾಡ್ತಾರೆ ಪರಮಾತ್ಮನ ಆಶೀರ್ವಾದಕ್ಕೂ ಕೂಡ ಪಾತ್ರರಾಗ್ತಾರೆ. ಹಾಗಾಗಿ ಇವತ್ತಿನ ದಿನ ನವರಾತ್ರಿಯ ಪ್ರಥಮ ದಿನವನ್ನ ಬಹಳ ವಿಜೃಂಭಣೆಯಿಂದ ಆ ಶೈಲಪುತ್ರಿಯನ್ನ ಅರ್ಥಾತ್ ಪವಿತ್ರ ಕನ್ಯೆಯ ಸ್ವಾಗತ ಮಾಡೋಣ ಹಾಗೂ ನಮ್ಮ ಜೀವನದಲ್ಲಿಯೂ ಸಹ ಅವರ ಸನ್ಮಾನ ಮಾಡೋಣ. ಪ್ರತಿಯೊಂದು ನಾರಿಯ, ಪ್ರತಿಯೊಂದು ಕನ್ಯೆಯ ಸನ್ಮಾನ ಮಾಡೋಣ. ಈ ಪವಿತ್ರತೆಯ ಶಕ್ತಿ ನಾವು ಸ್ವಯಂನಲ್ಲಿ ಸಹ ಧಾರಣೆ ಮಾಡೋಣ. ಹಾಗಾದ್ರೆ ಬನ್ನಿ, ಸ್ವಲ್ಪ ಸಮಯಕ್ಕಾಗಿ ನಾವು ಶೈಲಪುತ್ರಿಯ ಆವಾಹನೆ ಮಾಡೋಣ. ನಮ್ಮಲ್ಲಿಯೂ ಸಹ ಆ ಪವಿತ್ರತೆಯ ಶಕ್ತಿಯನ್ನ ಆವಾಹನೆ ಮಾಡೋಣ. ತಮ್ಮ ಮನಸ್ಸನ್ನ ಪವಿತ್ರ ಭಾವನೆಗಳೊಂದಿಗೆ ಜಾಗೃತ ಮಾಡೋಣ. ವಿಜುವಲೈಸ್ ಮಾಡಿ, ನಾನು ಒಂದು ಪವಿತ್ರ ಆತ್ಮ. ನನ್ನ ಸ್ವರೂಪ ಶುದ್ಧ ಹಾಗೂ ನಿರ್ಮಲವಾಗಿದೆ. ನಾಲ್ಕಾರು ಕಡೆ ನಿರ್ಮಲ ಪ್ರಕಂಪನೆಗಳು ನನ್ನಿಂದ ಹರಡುತ್ತಿದೆ. ಪವಿತ್ರತೆಯ ಪ್ರಭಾಮಂಡಲ, ಪವಿತ್ರತೆಯ ಆರಾ ನನ್ನ ಸುತ್ತಲೂ ನಾನು ಸ್ವಯಂ ಈ ಪ್ರಭಾಮಂಡಲದಲ್ಲಿದ್ದೇನೆ. ಶಕ್ತಿಯಾಗಿದ್ದೇನೆ. ಪರಮಾತ್ಮ ಶಿವನ ಶಕ್ತಿಯಾಗಿದ್ದೇನೆ. ಪರಮಾತ್ಮನಿಂದ ಪವಿತ್ರ ಕಿರಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ
शैलपुत्रै नमः। ॐ शां शीं शूं 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 शैलपुत्रै नमः।